ಎಲ್ರಿಗೂ ನಮಸ್ಕಾರ. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿರೋ ಪ್ರಕಾರ ಒಂದು ರಿವಿಷನ್ ಮಾಡಿದ್ವಿ ಕರ್ವ್ಡ್ ಪ್ಲೇಟ್ ಮೇಲೆ. ಆ ಕರ್ವ್ಡ್ ಪ್ಲೇಟ್ ಮೇಲೆ ಏನಾಯಿತು ಅಂತಂತಂದರೆ, ಪ್ಲೇಟ್ ಹೀಗಿದ್ದಾಗ, ಸೊ ವಾಟರ್ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಇಟ್ಟಾದಾಗ, ಸೆಂಟರಲ್ಲಿ ಇಟ್ಟಾದಾಗ ವಾಟರು ಏನಾಗಿತ್ತು ಅಂತಂತಂದರೆ, ಈ ಕಡೆ ಮತ್ತು ಈ ಕಡೆ ಏನಾಯಿತು, ಎರಡು ಕಡೆ ಡಿವಿಯೇಷನ್ ಆಗಿದೆ. ದಿಸ್ ಈಸ್ ಇನ್ಲೆಟ್ ವೆಲಾಸಿಟಿ ಅಂತ ತಗೊಂಡ್ರೆ, ಇದು ಔಟ್ಲೆಟ್ ವೆಲಾಸಿಟಿ ಅಂತ ನಾವು ತೊಗೊಂಡಿರ್ತೀವಿ. ಅವಾಗೇನಾಗುತ್ತೆ, ಡಿವಿಯೇಷನ್ ಆಗಿ ಈ ಕಡೆ ಡಿವಿಯೇಷನ್ ಆಗಿ ಈ ಥರ ಈಕ್ವೇಷನ್ ಒಂದು ಸರಿ ಇದು ರಿಸಾಲ್ವ್ ಮಾಡಿದ್ದೀವಿ. ಆಮೇಲೆ ಒಂದು ಈಕ್ವೇಷನ್ ಫೈಂಡ್ ಮಾಡಿದ್ವಿ, ಎಫ್ ಎಕ್ಸ್ ಇಸ್ ಈಕ್ವಲ್ ಟು ರೋ ಎ ವಿ ಸ್ಕ್ವೈರ್ ಇಂಟು 1 + ಕಾಸ್ ಥೀಟಾ ಅಂತ ನಾವು ಒಂದು ಡಿಫೈನ್ ಮಾಡಿದ್ವಿ. ಇದು ಸೆಂಟರಲ್ಲಿ ಇಟ್ಟಾದಾಗ. ಟ್ಯಾಂಜೆನ್ಷಿಯಲಿ ಇಟ್ಟಾದಾಗ ಏನಾಯಿತು, ಈ ಕಡೆ ಫ್ಲೋ ಆಗುತ್ತೆ, ಈ ಕಡೆ ಫ್ಲೋ ಆಗುತ್ತೆ. ಎಫ್ ಎಕ್ಸ್ ಇಸ್ ಈಕ್ವಲ್ ಟು ರೋ ಎ ವಿ ಸ್ಕ್ವೇರ್ ಇಂಟು ಕಾಸ್ ಥೀಟಾ. ಸೊ ರೋ ಎ ವಿ ಸ್ಕ್ವೇರ್ ಇಂಟು ರೋ ಎ ವಿ ಸ್ಕ್ವೇರ್ ಇಂಟು ಕಾಸ್ ಥೀಟಾ ಅಂತ ಒಂದು ಫಾರ್ಮುಲಾ ಬರ್ತಿತ್ತು, ಮಾಡಿದ್ವಿ. ಅದೇ ಥರ ಎಫ್ ವೈ ನಾವೇನು ಮಾಡಿದ್ವಿ, 0 ಬರುತ್ತೆ ಅಂತ ಹೇಳಿದ್ವಿ. ಎಫ್ ವೈ 0 ಬರುತ್ತೆ ಅಂತ ಹೇಳಿದ್ವಿ. ನೆಕ್ಸ್ಟು, ಇದು ಸಿಮೆಟ್ರಿಕಲ್ ಇದ್ದಾಗ ಈ ಈಕ್ವೇಷನ್ ಬರೋದು. ಅನ್ಸಿಮೆಟ್ರಿಕಲ್ ಇದ್ದಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಥೀಟಾ ಏನಿದೆ ಇನ್ಕ್ಲಿನೇಷನ್, ಇಲ್ಲಿ ಥೀಟಾ ಇರುತ್ತೆ, ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್, ಇಲ್ಲಿ ಆಚೆ ಏನಿರುತ್ತೆ ಫೈ ಅಂತ ಇರುತ್ತೆ, ಥೀಟಾ ಆ್ಯಂಡ್ ಫೈ ಎರಡೇ ಇರುತ್ತೆ. ಸೊ ಅದ್ರ ಪ್ರಕಾರ ನಾವೇನು ಮಾಡಿದ್ವಿ, ಎಫ್ ಎಕ್ಸ್ ಇಸ್ ಈಕ್ವಲ್ ಟು ರೋ ಎ ವಿ ಸ್ಕ್ವೇರ್ ಇಂಟು ಕಾಸ್ ಥೀಟಾ ಪ್ಲಸ್ ಕಾಸ್ ಫೈ ಅಂತ ಏನಾಯಿತು, ಎಕ್ಸ್ ಡೈರೆಕ್ಷನ್ ಫೈಂಡ್ ಮಾಡಿದ್ವಿ. ಅದೇ ಥರ ವೈ ಡೈರೆಕ್ಷನ್ ಫೈಂಡ್ ಮಾಡಿದಾಗ ರೋ ಎ ವಿ ಸ್ಕ್ವೇರ್ ಇಂಟು ಸೈನ್ ಥೀಟಾ ಮೈನಸ್ ಸೈನ್ ಫೈ ಅಂತ ಫೈಂಡ್ ಮಾಡಿದ್ವಿ. ಓಕೆ, ಸೊ ಇದರ ಪ್ರಕಾರ ನಾವೀಗ ಈ ಈಕ್ವೇಷನ್ಸ್ ಫೈಂಡ್ ಮಾಡಿದಾಗ ಪ್ರಾಬ್ಲಮ್ಸ್ ಒಂದು ಬರುತ್ತೆ. ಪ್ರಾಬ್ಲಮ್ ಮೇಲೆ ಮಾಡಬೇಕಾಗುತ್ತೆ ಕರ್ವ್ಡ್ ಪ್ಲೇಟ್ ಮೇಲೆ. ಅದೇನಾಗಿದೆ, ಸ್ಟೇಷನರಿ ಇದ್ದಾಗ ಮಾತ್ರ ಅಂತ. ಸಿಮೆಟ್ರಿಕಲ್ ಆಗಿರ್ಬೋದು, ಅನ್ಸಿಮೆಟ್ರಿಕಲ್ ಆಗಿರ್ಬೋದು. ಫಸ್ಟ್ ಪ್ರಾಬ್ಲಮ್ ಇಲ್ಲಿದೆ ನೋಡಿ. ನೋಟ್ಸ್ ನಾನು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ, ಡೀಟೇಲು ಇದು ಕ್ಯಾಮ್ ಸ್ಕ್ಯಾನ್ ಮಾಡಿ ಅಲ್ಲಿ ನೋಡ್ಕೊಳ್ಳಿ. ಈಗ ಪ್ರಾಬ್ಲಮ್ ಮಾತ್ರ ಹೇಳ್ತೀನಿ, ಆ ಪ್ರಾಬ್ಲಮ್ನ ಡಯಾಗ್ರಾಮಲ್ಲಿ ಬರೆದ್ಬಿಟ್ಟು ಸಾಲ್ವ್ ಮಾಡ್ತೀನಿ ಪ್ರಾಬ್ಲಮ್ನ. ಎ ಜೆಟ್ ಆಫ್ ವಾಟರ್ ಆಫ್ ಡಯಾಮೀಟರ್ 50 ಮಿಲಿಮೀಟರ್. ಅವನೇನು ಮಾಡಿದ್ದಾನೆ, ಡಯಾಮೀಟರ್ ಕೊಟ್ಟಿದ್ದಾರೆ. ಜೆಟ್ ಆಫ್ ವಾಟರ್ ಅಂತಂದರೆ ವಾಟರ್ ಹಿಟ್ ಆಗ್ತಾಯಿದೆ, ಈ ಥರ ನಾಸಲಿಂದ ಬರ್ತಾ ಇದೆ ವಾಟರು, ಪೈಪಿಂದ ಇದಾಗಿ ನಾಸಲಿಂದ ಬಂದು ಜೆಟ್ ಆಫ್ ವಾಟರ್ ಹಿಟ್ ಆಗ್ತಾಯಿದೆ. ಇದು ಜೆಟ್, ಇದು ಯಾವುದು, ಇದು ಜೆಟ್. ಎಷ್ಟು ಡಯಾಮೀಟರ್ ಕೊಟ್ಟಿದ್ದಾನೆ, 50 ಮಿಲಿಮೀಟರ್ ಡಯಾಮೀಟರ್ ಕೊಟ್ಟಿದ್ದಾನೆ. ವಿತ್ ಎ ವೆಲಾಸಿಟಿ ಆಫ್, ಇದ್ದು ವೆಲಾಸಿಟಿ ಇದೆ ಎಷ್ಟು, 50 ಮಿಲಿಮೀಟರ್ ಡಯಾಮೀಟರ್ ಅಂತಂದರೆ ಕನ್ವರ್ಟ್ ಮಾಡ್ಕೊಳ್ಳಿ, 0.05 ಮೀಟರ್ ಆಗುತ್ತೆ. ಅಂದರೆ 50/1000 ಆದರೆ 0.05 ಮೀಟರ್ ಸಿಗುತ್ತೆ. ಆಮೇಲೆ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ, ಇದು ಇನ್ಲೆಟ್ ವೆಲಾಸಿಟಿ ಅಂತ ವಿ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಈಗ ವಿ ಇಸ್ ಈಕ್ವಲ್ ಟು ಅಂತ. ಸೊ ಎಷ್ಟಿದೆ ಅಂತಂತಂದರೆ ವೆಲಾಸಿಟಿ 40 ಮೀಟರ್ ಪರ್ ಸೆಕೆಂಡ್ ಅಂತಿದೆ. ಸ್ಟ್ರೈಕ್ಸ್ ಎ ಕರ್ವ್ಡ್ ಫಿಕ್ಸ್ಡ್ ಸಿಮೆಟ್ರಿಕಲ್ ಪ್ಲೇಟ್. ಸ್ಟ್ರೈಕ್ಸ್ ಎ ಕರ್ವ್ಡ್ ಫಿಕ್ಸ್ಡ್ ಸಿಮೆಟ್ರಿಕಲ್ ಪ್ಲೇಟ್. ಇದು ಸಿಮೆಟ್ರಿಕಲ್ ಆಗಿದೆ. ಓಕೆ, ಕರ್ವ್ಡ್ ಪ್ಲೇಟು ಎಕ್ಸಾಕ್ಟ್ಲಿ ಅಟ್ ದಿ ಸೆಂಟರ್ ಅಂತ. ಇಲ್ಲಿ ಸೆಂಟರಲ್ಲಿ ಹಿಟ್ ಆಗ್ತಾ ಇದೆ, ಇದು ಜೆಟ್ ಆಫ್ ವಾಟರ್. ಇದು ಈ ಕಡೆ ಫಿಕ್ಸ್ಡ್ ಆಗಿದೆ, ಈ ಕಡೆನೂ ಏನಾಗಿದೆ, ಫಿಕ್ಸ್ಡ್ ಆಗಿದೆ. ಇದು ಸಿಮೆಟ್ರಿಕಲ್ ಕರ್ವ್ಡ್ ಪ್ಲೇಟ್ ಫಿಕ್ಸ್ಡ್ ಆಗಿದೆ. ಮತ್ತು ವಾಟರ್ ಏನಾಗುತ್ತೆ, ಈ ಥರ ಡಿವಿಯೇಷನ್ ಆಗ್ತಾ ಇದೆ, ಇದು ಈ ಥರ ಡಿವಿಯೇಷನ್ ಆಗ್ತಾ ಇದೆ. ಫೈಂಡ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಜೆಟ್ ಆಫ್ ವಾಟರ್ ಇನ್ ದ ಡೈರೆಕ್ಷನ್ ಆಫ್ ಜೆಟ್. ಡೈರೆಕ್ಷನ್ ಆಫ್ ಜೆಟ್ ಯಾವ ಡೈರೆಕ್ಷನಲ್ಲಿದೆ ಅಂತಂದರೆ ಎಕ್ಸ್ ಡೈರೆಕ್ಷನಲ್ಲಿದೆ, ಈ ಥರ ಇದೆ, ಎಕ್ಸ್ ಡೈರೆಕ್ಷನಲ್ಲಿದೆ. ಅದಕ್ಕೆ ನಾವೇನು ಮಾಡಬೇಕು, ವಿ ನೀಡ್ ಟು ಫೈಂಡ್ ಔಟ್ ದಿ ಫೋರ್ಸ್ ಇನ್ ವಿಚ್ ಡೈರೆಕ್ಷನ್, ಓನ್ಲಿ ಇನ್ ದಿ ಡೈರೆಕ್ಷನ್ ಆಫ್ ಫ್ಲೋ ವಿಚ್ ಇಸ್ ನಥಿಂಗ್ ಬಟ್ ಎಕ್ಸ್ ಡೈರೆಕ್ಷನ್. ನೆಕ್ಸ್ಟ್, if the jet is deflected to an angle of 120 degree at the outlet of the curved plate. ಇಲ್ಲೇನಾಗ್ತಾ ಇದೆ ಅಂದರೆ ಜೆಟ್ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ನಾನು ಹೇಳೋ ಪ್ರಕಾರ ಏನಂತಂದರೆ, ಇದು ಡಿಫ್ಲೆಕ್ಷನ್ ಆ್ಯಂಗಲ್ ಅಂತ, ಇದು ಡಿಫ್ಲೆಕ್ಟೆಡ್ ಪಾಯಿಂಟ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಸರ್ವೇದಲ್ಲಿ ಕರ್ವ್ ಒಂದು ಹಾಕ್ಬೇಕಂತಂತಂದರೆ, ಒಂದು ಸ್ಟ್ರೈಟ್ ಲೈನ್ ಈ ಕಡೆ ಒಂದು ಸ್ಟ್ರೈಟ್ ಲೈನ್ ಮಾಡ್ತೀವಿ. ಏನೇನು ಕರ್ವ್ ಪ್ಲಾಟ್ ಮಾಡ್ಬೇಕಂತಂದರೆ, ಒಂದು ಸ್ಟ್ರೈಟ್ ಲೈನ್ ಈ ಕಡೆ, ಇನ್ನೊಂದು ಸ್ಟ್ರೈಟ್ ಲೈನ್ ಈ ಕಡೆ ಪಾಯಿಂಟ್ ನೋಡಿ ನಾವೇನು ಮಾಡ್ತೀವಿ, ಆ್ಯಂಗಲ್ ಅಂತ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ, ಡೆಲ್ಟಾ ಅಂತ. ಅದ್ರ ಪ್ರಕಾರ ನಾವು ಕರ್ವ್ ಬರ್ತೀವಿ. ಅದೇ ಥರ ನಾವಿಲ್ಲೇನು ಮಾಡ್ತೀವಿ ಅಂತಂತಂದರೆ, ಆ್ಯಂಗಲ್ ನಾವು ತೊಗೋಬೇಕಾಗಿರೋದು ಇಲ್ಲಿ ತೊಗೋಬೇಕು. ಶುಡ್ ನಾಟ್ ಕನ್ಸಿಡರ್ ಲೈಕ್ ದಿಸ್. ಇಲ್ಲಿ ನಂಗೆ ತೊಗೊಂಡಿರ್ಬೋದು, ಬಟ್ ಈ ಕಡೆ ಇಲ್ಲಿ ಏನು ಮಾಡ್ತೀರಾ, ಆ್ಯಂಗಲ್ ಇಲ್ಲಿ ತೊಗೋಬೇಕು. ಯಾಕಂದರೆ ಆ್ಯಂಗಲ್ ನಿಮಗೆ ಸೈಡ್ ಬೇಕಾಗಿರೋದಕ್ಕೋಸ್ಕರ. ಅದಕ್ಕೆ ನೀವೇನು ಮಾಡ್ತೀರಾ, ಡಿಫ್ಲೆಕ್ಷನ್ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾನೆ ಕ್ವಶನಲ್ಲಿ, 120 ಡಿಗ್ರಿ ಕೊಟ್ಟಿದ್ದಾನೆ ಅಂತಂತಂದರೆ, ಈಗ ಎಕ್ಸಾಕ್ಟ್ಲಿ ಸೆಂಟರಲ್ಲಿ ಏನಾಗ್ತಿದೆ, ಹಿಟ್ ಆಗಿದೆ. ಮಿಕ್ಕಿದ ಆ್ಯಂಗಲ್ ಎಷ್ಟಿರುತ್ತೆ ಇಲ್ಲಿ, 180 - 120 ಅಲ್ಲಿ 60 ಡಿಗ್ರಿ ಇರುತ್ತೆ. ಎಕ್ಸಾಕ್ಟ್ಲಿ ಇಲ್ಲೂ ಅಷ್ಟೇ ಥೀಟಾ ಎಷ್ಟಿರುತ್ತೆ,
60 ಡಿಗ್ರಿ ಇರುತ್ತೆ. ಸೊ ಈಗ ಫ್ಲೋ ಹೀಗೆ ಮೇಲಕ್ಕೆ ಹೋಗುತ್ತೆ. ಇದನ್ನು ನೀವು ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೋಬೋದು, ಹೀಗಿರುತ್ತೆ. ಸೊ ದಿಸ್ ಆ್ಯಂಗಲ್ 60 ಡಿಗ್ರಿ. ಸೊ 60 ಡಿಗ್ರಿ ಆ್ಯಂಗಲ್ ತೀಟಾ ಏನಾಯಿತು, ನಮಗೆ ಬಂದಿದ್ದು ತೀಟಾ ಹೇಗೆ ಬಂತು ಅಂತಂದರೆ 180 ಮೈನಸ್ ದ ರಿಫ್ಲೆಕ್ಷನ್ ಆ್ಯಂಗಲ್ ಇಸ್ 120. ಸೊ ವಿ ಗಾಟ್ ದ ವ್ಯಾಲ್ಯೂ ಆ್ಯಸ್ 60 ಡಿಗ್ರಿ. ಸೊ ಈಗ ನಾವೇನು ಮಾಡಬೇಕು, ಫೋರ್ಸ್ ಎಕ್ಸಾಕ್ಟ್ ಫೈಂಡ್ ಮಾಡಬೇಕು. ವಿ ನೀಡ್ ಟು ಫೈಂಡ್ ಔಟ್ ಎಕ್ಸಾಕ್ಟ್ಲಿ ವಾಟ್ ಎವರ್ ದ ಫೋರ್ಸ್ ವಿ ವಿಲ್ ಗೆಟ್ ಹಿಯರ್. ನಾವು ಫಸ್ಟು ಈಕ್ವೇಷನ್ ಮಾಡಿರೋ ಪ್ರಕಾರ ಕರ್ವ್ಡ್ ಪ್ಲೇಟಲ್ಲಿ ಫಸ್ಟ್ ಮೆಥಡ್ ಸಿಮೆಟ್ರಿಕಲ್ ಪ್ಲೇಟ್ ಇರುತ್ತೆ, ಎಕ್ಸಾಕ್ಟ್ಲಿ ಸೆಂಟ್ರಲ್ ಹಿಟ್ ಆಗುತ್ತೆ, ಡಿವಿಯೇಷನ್ ಆ್ಯಂಗಲ್ ಈ ಥರ ಹೋಗುತ್ತೆ. ಆವಾಗ ನಾವೇನು ಮಾಡ್ತೀವಿ ಅಂದರೆ Fx ಇಸ್ ಈಕ್ವಲ್ ಟು ರೋ ಇಂಟು ಎ ಇಂಟು ವಿ ಸ್ಕ್ವೇರ್ ಇಂಟು 1 ಪ್ಲಸ್ ಕಾಸ್ ಥೀಟಾ ಅಂತ ನಾವೇನು ಮಾಡಿದ್ವಿ, ಈ ಕ್ವೆಶನ್ ನಮ್ಗೆ ಆಗ್ತಾಯಿದೆ. ಆ ಈಕ್ವೇಷನ್ ಪ್ರಕಾರ ತಗೋಬೋದು. ಇಲ್ಲ ಅಂತಂತಂದರೆ ಇನ್ನೊಂದು ಮೆಥಡ್ ಇದೆ, Fx ಇಸ್ ಈಕ್ವಲ್ ಟು ರೋ ಎ ವಿ. ಇದು ಕಾಮನ್, ಏನು ನಾವು ಡಿರೈವೇಷನ್ ಮಾಡೋಕ್ಕೆ ಮುಂಚೆನೂ ಏನು ಮಾಡಿದ್ವಿ, ರೋ ವಿ ಅಂತ ತೊಗೊಂಡಿದ್ವಿ. ವಿ ಅಂತಂದರೆ ವೆಲಾಸಿಟಿ ಅಂತ. ಆಮೇಲೆ ಇನಿಷಿಯಲ್ ವೆಲಾಸಿಟಿ ಏನಿರುತ್ತೆ, ಇದು ವಿ ಇರುತ್ತೆ ಇಲ್ಲಿ, ಪ್ಲಸ್ ಫೈನಲ್ ವೆಲಾಸಿಟಿ ಏನಿರುತ್ತೆ ಇನ್ ದ ಡೈರೆಕ್ಷನ್ ಆಫ್ ಫ್ಲೋ. ಇದು ಎಕ್ಸ್ ಡೈರೆಕ್ಷನಲ್ಲಿ ಮಾಡ್ತಾ ಇರೋದು, ಎಫ್ ಎ ಎಲ್ಲ Fx ಅಲ್ಲಿ ಮಾಡ್ತಾ ಇರೋದು. ಅವಾಗ ಏನಾಯಿತು, ಇದು ವಿ ಕಾಸ್ ಥೀಟಾ ವಿ ಸೈನ್ ಥೀಟಾ, ಇಲ್ಲಿ ವಿ ಅಂತ ಬರುತ್ತೆ. ಅವಾಗ ನಾವೇನು ಮಾಡ್ತೀವಿ, ವಿ ಕಾಸ್ ಥೀಟಾ ಅಂತ ನಾವು ಬರ್ಕೊತೀವಿ. ನೆಕ್ಸ್ಟ್ Fx ಇಸ್ ಈಕ್ವಲ್ ಟು ರೋ ಎ ವಿ ಸ್ಕ್ವೇರ್ ಇಂಟು 1 ಪ್ಲಸ್ ಕಾಸ್ ಥೀಟಾ. ಸೊ ದಿಸ್ ಈಸ್ ದ ಫಾರ್ಮುಲಾ ಹೌ ವಿ ನೀಡ್ ಟು ಕನ್ಸಿಡರ್. ನೆಕ್ಸ್ಟು Fx ಇಸ್ ಈಕ್ವಲ್ ಟು ರೋ ಅಂತಂದರೆ ಡೆನ್ಸಿಟಿ ಅಂತ ಗೊತ್ತಿರೋದು. ಡೆನ್ಸಿಟಿ ಇಲ್ಲೇನು ನಾವು ಯಾವುದು ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ವಾಟರು. ಡೆನ್ಸಿಟಿ ಆಫ್ ವಾಟರ್ ಇಸ್ ಈಕ್ವಲ್ ಟು, ಇದು 1000 kg ಅಲ್ಲಿ ಇಡಬೇಕಾಗುತ್ತೆ, kg per meter cube. Don't convert into kilometer per meter cube. Take the value rho A as the 1000 value, 1000 ಅಂತ ತಗೋಬೇಕಾಗತ್ತೆ. ಇಂಟು ಈಗ ಎ ಅಂತಂದರೆ ಏರಿಯಾ ಆಫ್ ದಿ ಜೆಟ್ ಅಂತ. ಈಗ ನಮ್ಮ ಡಯಾಮೀಟರ್ ಗೊತ್ತು, ನಾವೇನು ಮಾಡ್ತೀವಿ, ಎ ಇಸ್ ಈಕ್ವಲ್ ಟು π/4 ಇಂಟು ಡಿ ಸ್ಕ್ವೇರ್. π/4 ಇಂಟು ಡಿ ಸ್ಕ್ವೇರ್ ಅಂತ ತಗೊಂಡಾಗ ನಮಗೇನಾಯಿತು, 0.00196 ಮೀಟರ್ ಸ್ಕ್ವೇರ್ ಅಂತ ವ್ಯಾಲ್ಯೂ ಬರುತ್ತೆ. ಅದನ್ನು ಚೆಕ್ ಮಾಡಿ, ಸಾಲ್ವ್ ಮಾಡುವಾಗ ನೋಡ್ಕೊಂಡು ಮಾಡಿ. ಸೊ ಏರಿಯಾ ಇಸ್ ಈಕ್ವಲ್ ಟು π/4 ಇಂಟು ಡಿ ಸ್ಕ್ವೇರ್ ಅಂತ ಬಂದಾಗ 0.00196 ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಅದನ್ನು ನಾವಿಲ್ಲಿ ಪ್ಲೇಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏರಿಯಾ ಪ್ಲೇಸ್ ಮಾಡಿ 0.00196 ಇಂಟು ದ ವೆಲಾಸಿಟಿ. ವಾಟ್ ಇಸ್ ದ ವೆಲಾಸಿಟಿ ದೇ ಹ್ಯಾವ್ ಗಿವನ್ ದ ಕ್ವೆಶ್ಚನ್, 40. ಇದು ಇನ್ಲೆಟ್ ವೆಲಾಸಿಟಿ, ಔಟ್ಲೆಟ್ ವೆಲಾಸಿಟಿ, ಜೆಟ್ ವೆಲಾಸಿಟಿ ಬೋತ್ ಆಲ್ ಆರ್ ಸೇಮ್ ಓನ್ಲಿ. ಇಂಟು 1 ಪ್ಲಸ್ ಕಾಸ್ ಥೀಟಾ ಎಷ್ಟಿದೆ, 60 ಡಿಗ್ರಿ ಇದೆ. ಸೊ ಆಫ್ಟರ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ Fx ವಿ ಗೆಟ್ ದ ವ್ಯಾಲ್ಯೂ ಆಫ್ Fx ಆಸ್, ಇದು ಏನಿದೆ ಫೋರ್ಸ್ ನ್ಯೂಟನ್ ನಡಿ ಇಲ್ಲ ಕಿಲೋ ನ್ಯೂಟನ್ ನಡಿ. ಫಸ್ಟ್ ನ್ಯೂಟನ್ ನೋಡ್ಕೊಳ್ಳಿ. ಈಗ ಬರೋ ಆನ್ಸರ್ ಏನಿದೆ ನ್ಯೂಟನ್, ಯಾಕಂದರೆ ನ್ಯೂಟನಲ್ಲಿ ನಾವು ಕನ್ವರ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಬರ್ತಾ ಇರೋದು ಆನ್ಸರ್ ನ್ಯೂಟನ್ ಇದೆ ಅದಕ್ಕೆ. ಸೊ 4711, ಸೊ ಆನ್ಸರ್ ಈಸ್ 4711.15 ನ್ಯೂಟನ್ ಅಂತ ಬರ್ತಾ ಇದೆ. ಆರ್ ಯು ಕ್ಯಾನ್ ಕನ್ವರ್ಟ್ ದಿಸ್ ಒನ್ ಇಂಟು 4.71 kilo Newton. So this is how we need to solve the problem. So starting from here, from ending here, you can consider this method also. This method also is okay. Just you need to read out the question properly. So ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಕೇಳಿದ್ದಾರೆ. ಎ ಜೆಟ್ ಆಫ್ ವಾಟರ್ ಆಫ್ ಡಯಾಮೀಟರ್ 75 millimeter. ನಮ್ಮ ಡಯಾಮೀಟರ್ ಏನು ಕೊಟ್ಟಿದ್ದಾನೆ, ಡಿ ಎಷ್ಟಿದೆ 75 millimeter. ದಟ್ ಈಸ್ ಕನ್ವರ್ಟ್ ಇಂಟು 0.075 meters. Moving with a velocity ಏನಿದೆ, v is equal to 30 meter per second with a velocity of 30 meter per second. Strikes a curved fixed plate tangentially at one end. Tangentially ಏನಾಗುತ್ತೆ, ವಾಟರ್ ಎಲ್ಲಿ ಹಿಟ್ಟಾಗುತ್ತೆ, ಒಂದು ಎಂಡ್ ಹಿಟ್ಟಾಗ್ತಿದೆ. ಸೊ ನಾವು ಮಾಡಿರೋ ಪ್ರಕಾರ ಇಲ್ಲಿ ಹಿಟ್ಟಾಗುತ್ತೆ ಅಂತ ತೋರಿಸೋಣ. ವಾಟರ್ ಎಲ್ಲಿ ಹಿಟ್ಟಾಗುತ್ತೆ, ಈ ಎಂಡಲ್ಲಿ ಹಿಟ್ಟಾಗುತ್ತೆ ಅಂತ ತೋರಿಸೋಣ. ಅಟ್ ಎನ್ ಆ್ಯಂಗಲ್ ಆಫ್ 30 ಡಿಗ್ರಿ. ಇನ್ಲೆಟ್ ಪಾಯಿಂಟಲ್ಲಿ ಟ್ಯಾಂಜೆನ್ಷಿಯಲಿ ಈ ಪಾಯಿಂಟಲ್ಲಿ ಎಲ್ಲಿ ಹಿಟ್ಟಾಗ್ತಾ ಇದೆ ಅಲ್ಲಿ ನಾವು ಇನ್ಲೆಟಲ್ಲಿ ಆ್ಯಂಗಲ್ ತೊಗೋಬೇಕಾಗುತ್ತೆ. ಎಷ್ಟಿರುತ್ತೆ ಆ್ಯಂಗಲ್, ಇದು 30 ಡಿಗ್ರಿ. ದ ಆ್ಯಂಗಲ್ ಇಸ್ 30 ಡಿಗ್ರಿ. ಸೊ 30 ಡಿಗ್ರಿ ಆ್ಯಂಗಲ್ ಕೊಟ್ಟಿದ್ದಾನೆ ಟು ದಿ ಹಾರಿಜಾಂಟಲ್ ಡೈರೆಕ್ಷನ್ ಆಗಿದೆ. ಫಸ್ಟ್ ದ ಜೆಟ್ ಲೀವ್ಸ್ ದಿ ಪ್ಲೇಟ್ ಅಟ್ ಎನ್ ಆ್ಯಂಗಲ್ ಆಫ್ 20 ಡಿಗ್ರಿ. ಇದು ಅನ್ಸಿಮೆಟ್ರಿಕಲ್ ಕರ್ವ್ಡ್ ಪ್ಲೇಟ್ ಇದು. ಓಕೆ, ಅವನೇನು ಮಾಡಿದ್ದಾನೆ, ಅನ್ಸಿಮೆಟ್ರಿಕಲ್ ಟ್ಯಾಂಜೆನ್ಷಿಯಲ್ ಹಿಟ್ ಆಗಿರೋದು. ಯಾಕಂತಂದರೆ ಇಲ್ಲಿ ಎರಡು ಆ್ಯಂಗಲ್ ಬರ್ತಾ ಇದೆ.
ಇಲ್ಲಿ 30 ಡಿಗ್ರಿ ಇದೆ ಇನ್ಲೆಟಲ್ಲಿ. ಔಟ್ಲೆಟಲ್ಲಿ ಎಷ್ಟಿದೆ ಆ್ಯಂಗಲ್ ಅಂತಂತಂದರೆ 20 ಡಿಗ್ರಿ ಇದೆ. ಎಕ್ಸಾಕ್ಟ್ಲಿ ಹೀಗೆ ತಗೊಳ್ಳಿ 20. ಸೊ ಎಕ್ಸಾಕ್ಟ್ಲಿ ಏನು ಮಾಡ್ತೀರಾ, ಇಲ್ಲಿ ತಗೊಳ್ಳಿ, ದಿಸ್ ಈಸ್ 20 ಡಿಗ್ರಿ. ನೆಕ್ಸ್ಟು, ಸೊ ಈಗ ನಾವು ಡೈರೆಕ್ಷನ್ಸ್ ಬರ್ಕೋಬೇಕಾಗತ್ತೆ. ನೆಕ್ಸ್ಟು, ಫಸ್ಟ್ ಆಫ್ ಫೈಂಡ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಜೆಟ್ ಆನ್ ದ ಪ್ಲೇಟ್ ಇನ್ ದ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಡೈರೆಕ್ಷನ್. ಅಂದರೆ ಎರಡೂ ಫೈಂಡ್ ಮಾಡಬೇಕೀಗ. FX ಫೈಂಡ್ ಮಾಡಬೇಕು, FYE ಫೈಂಡ್ ಮಾಡಬೇಕು. ಹಾರಿಜಾಂಟಲ್ ಡೈರೆಕ್ಷನಲ್ಲಿ ಟುವರ್ಡ್ಸ್ ದಿ ಹಾರಿಜಾಂಟಲ್ ಡೈರೆಕ್ಷನ್ ಅಂದರೆ FX, ವರ್ಟಿಕಲ್ ಡೈರೆಕ್ಷನ್ ಅಂತಂದರೆ FY. ಇದೆರಡನ್ನೂ ನಾವೇನು ಮಾಡಬೇಕಾಗತ್ತೆ, ಫೈಂಡ್ ಮಾಡಬೇಕಾಗತ್ತೆ. ಸೊ ಈಗ ಕ್ವಶನ್ ಕೊಟ್ಟಿರೋದು ಏನಂತಂದರೆ ವಾಟರ್ ಟ್ಯಾಂಜೆನ್ಷಿಯಲಿ ಹಿಟ್ ಆಗಿದೆ ಯಾವುದು ಕರ್ವ್ಡ್ ಪ್ಲೇಟ್ಗೆ. ಇನ್ಲೆಟ್ ಆ್ಯಂಗಲ್ ಎಷ್ಟಿರುತ್ತೆ ಅಂತಂದರೆ ಆ್ಯಂಗಲ್ ಕೊಟ್ಟಿದ್ದೇನೆ 30 ಡಿಗ್ರಿ, ಮತ್ತು ಔಟ್ಲೆಟ್ ಆ್ಯಂಗಲ್ ಎಷ್ಟಿದೆ ಅಂತಂದರೆ 20 ಡಿಗ್ರಿ ಇದೆ. ಈಗ ನಾವು ಡೈರೆಕ್ಷನ್ಸ್ ಬರ್ಕೋಬೇಕಾಗಿರೋದು ವೆಲಾಸಿಟಿ V ಅಂತ ಇರುತ್ತೆ. ಇಲ್ಲಿ V ಅಂತ ಏನಿದೆ ಇದನ್ನೇ ಬರ್ಕೊಳ್ಳಿ. ಅದೇ ಥರ V cos 30 ಡಿಗ್ರಿ ಅಂತ ಇಲ್ಲಿ ಬರ್ಕೊಳ್ಳಿ. ಆಮೇಲೆ V sin 30 ಡಿಗ್ರಿ ಅಂತ ಇಲ್ಲಿ ಬರ್ಕೊಳ್ಳಿ, ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್. ಅದೇ ಥರ ಇಲ್ಲಿ V cos 20 ಡಿಗ್ರಿ ಅಂತ ಬರ್ಕೊಳ್ಳಿ, V sin 20 ಡಿಗ್ರಿ ಅಂತ ಬರ್ಕೊಳ್ಳಿ. ಇದೇನಿದೆ ಇದು ವೆಲಾಸಿಟಿನೇ, ಸೇಮ್ ವೆಲಾಸಿಟಿ ಇರುತ್ತೆ. ಶಾಕ್ ಇರುತ್ತೆ ವಿತೌಟ್ ಶಾಕ್. ಪ್ಲೇಟಲ್ಲಿ ಏನಿದೆ ವಿತೌಟ್ ಶಾಕ್, therefore there is no loss of energy. Whatever the velocity we take here, the jet velocity as inlet will be the same as the outlet velocity. ಸೊ ಈಗ ನಾನು ಫಸ್ಟ್ ಏನು ಮಾಡಬೇಕು, FX FY ಫೈಂಡ್ ಮಾಡಬೇಕು. ಅದಕ್ಕೆ ಮುಂಚೆ ನಾನೇನು ಮಾಡಬೇಕು, ಈಗ ಏರಿಯಾನ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನು ಯಾವುದನ್ನು, ಡಿನ. ಸೊ ಡಿ ಕೊಟ್ಟಿರೋದು ಡಿ ಅಂದರೆ ಆ ಡಿ ವ್ಯಾಲ್ಯೂನ ನಾನು ಏರಿಯಾ ಕನ್ವರ್ಟ್ ಮಾಡ್ಕೋಬೇಕು. ಏರಿಯಾ ಕನ್ವರ್ಟ್ ಮಾಡಿದ್ರೆ ನನಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ 0.0441 ಮೀಟರ್ ಸ್ಕ್ವೇರ್ ಅಂತ ವ್ಯಾಲ್ಯೂ ಬರುತ್ತೆ. ದಟ್ ಈಸ್ ದಿ ಏರಿಯಾ ವ್ಯಾಲ್ಯೂ 0.0441 ಮೀಟರ್ ಸ್ಕ್ವೇರ್. ವೆಲಾಸಿಟಿ ಎಲ್ಲ ಸೇಮ್ ಇರುತ್ತೆ. ನೆಕ್ಸ್ಟು, ಈಗ ನಾವು ಪ್ರೀವಿಯಸ್ ಡಿರೈವೇಷನ್ ಪ್ರಕಾರ ಲಾಸ್ಟ್ ಪಾರ್ಟ್ ದಟ್ ಈಸ್ ಅನ್ಸಿಮೆಟ್ರಿಕಲ್ ಕರ್ವ್ಡ್ ವೇ, ಇದು ಥೀಟಾ ಅಂತ ಇಲ್ಲಿ ಬರ್ತಾ ಇತ್ತು, ಇಲ್ಲಿ 5 ಅಂತ ಬರ್ತಾ ಇತ್ತು. ಅದೇ ಥರ FX ಅಂತ ಏನು ಮಾಡ್ತೀರಾ, ಕನ್ಸಿಡರ್ ಹಿಯರ್ ರೋ AV ಕಾಮನ್ ಅದು ಹಾಗೆ ಇರುತ್ತೆ. ಇನ್ಲೆಟ್ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ ಮೈನಸ್ ಫೈನಲ್ ವೆಲಾಸಿಟಿ ನಾವೇನು ತೊಗೊತಾ ಇದ್ವಿ ಅದನ್ನ ಬರ್ಕೋಬೇಕಾಗತ್ತೆ. ಸೊ ಇದು ಫಾರ್ಮುಲಾ ಯೂಸ್ ಮಾಡ್ಕೊಳೋದು. FX is equal to ರೋ AV ಸೇಮ್ ಇರುತ್ತೆ. ಇನಿಷಿಯಲ್ ವೆಲಾಸಿಟಿ ಇನ್ X ಡೈರೆಕ್ಷನ್ ಇದು ಇನ್ಲೆಟ್ಟು, ಇದು ಔಟ್ಲೆಟ್ಟು. ಇದು ಪಾಯಿಂಟಲ್ಲಿ ಇನ್ಲೆಟ್ಟು, ಇದು ಔಟ್ಲೆಟ್ ಪಾಯಿಂಟ್. ಇದು V cos 30 ಅಂತ ಬರ್ತಾ ಇದೆ, ಅದನ್ನ ಬರ್ಕೊಳ್ಳಿ. ಪ್ಲಸ್ ಮೈನಸ್ ಆಫ್ ಮೈನಸ್, ಇದು ಈ ಡೈರೆಕ್ಷನ್ ಇಲ್ಲಿ ಹೋಗ್ತಾ ಇದೆ, ಅದಕ್ಕೆ ಪ್ಲಸ್. ಮೈನಸ್ ಆಫ್ ಮೈನಸ್ ಅಂತಂದರೆ ಮೈನಸ್ ಏನಕ್ಕೆ ಅಂತಂದರೆ ಇದು ಲೆಫ್ಟ್ ಸೈಡ್ ಡೈರೆಕ್ಷನ್, ಅದಕ್ಕೆ ಮೈನಸ್ ಆಫ್ ಮೈನಸ್ V cos 20 ಡಿಗ್ರಿ. ಸೊ ಈಗ FX is equal to ರೋ ಎ V ಸ್ಕ್ವೇರ್ ಆಚೆ ತಗೊಳ್ಳಿ ಇಂಟು cos 30 ಡಿಗ್ರಿ ಪ್ಲಸ್ cos 20 ಡಿಗ್ರಿ. ಇದನ್ನು ಬೇಕಾದರೆ ನೀವು ಥೀಟಾ ಅಂತ ಇಲ್ಲಿ ಬರೆದುಬಿಟ್ಟು ಇಲ್ಲೂ ಥೀಟಾ ಅಂತ ಬರಿಬೋದು, ಇಲ್ಲಿ 5 ಅಂತ ಬರೆದುಬಿಟ್ಟು ಇಲ್ಲಿ 5 ಅಂತಲೇ ಬರಿಬೋದು. ಈಸಿ ವೇಲ್ ಮಾಡ್ಕೊಳ್ಳಿ ಪ್ರಾಬ್ಲಮ್ನ. X is equal to ಈಗ ರೋ ಸೇಮು 1000 ವ್ಯಾಲ್ಯೂ ಅದು ಹಾಕೊಳ್ಳೋದು ಇಂಟು ಏರಿಯಾ ಎಷ್ಟಿದೆ 0.0441 ಇಂಟು ವೆಲಾಸಿಟಿ ಎಷ್ಟಿದೆ 30 ಸ್ಕ್ವೇರ್ ಇಂಟು ಕಾಸ್ 30 ಡಿಗ್ರಿ ಪ್ಲಸ್ ಕಾಸ್ 20 ಡಿಗ್ರಿ. ಸೊ ನೀವು ಬರೋ ಆನ್ಸರ್ FX ಏನಿರುತ್ತೆ ಆ ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದರೆ 71506.45 ನ್ಯೂಟನ್. ಸೊ ಆನ್ಸರ್ ಏನು ಆಗಿದ್ರೆ ನೀವು ಕರೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ನಿಮ್ಮ ಕ್ಲಾಸ್ ನೋಟ್ಸಲ್ಲಿ. FX is equal to 71506.45 ನ್ಯೂಟನ್ ಆರ್ 71.50 ಕಿಲೋ ನ್ಯೂಟನ್. ದಿಸ್ ಈಸ್ FX ವ್ಯಾಲ್ಯೂ. ಈಗ ಅದೇ ಥರ FY ನಾವು ಮಾಡಬೇಕಾಗತ್ತೆ. FY ಅಂತ ಬಂದಾಗ ರೋ AV ಇನಿಷಿಯಲ್ ಮೈನಸ್ ಫೈನಲ್ ವೆಲಾಸಿಟಿ ಅಂದರೆ ವೈ ಡೈರೆಕ್ಷನಲ್ಲಿ ಏನಿರುತ್ತೆ ಅವನ್ನ ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು. ರೋ AV ಆಗಿರುತ್ತೆ, ಇನಿಷಿಯಲ್ ವೆಲಾಸಿಟಿ ಏನಿರುತ್ತೆ ವೈ ಡೈರೆಕ್ಷನಲ್ಲಿ, ಇದು ಇನ್ಲೈಟ್ ಪಾಯಿಂಟ್ ಅಂತ ತಗೊಂಡಾಗ V sin 30 ಡಿಗ್ರಿ ಅಂತ ಇರುತ್ತೆ, ಮೈನಸ್ ಇದು ಸೇಮ್ ಅಪ್ವರ್ಡ್ ಡೈರೆಕ್ಷನ್ ಹೋಗ್ತದೆ, ಸೊ ಪಾಸಿಟಿವ್ ಇರುತ್ತೆ, ಮೈನಸ್ ಆಫ್ ಎಷ್ಟು V sin 20 ಡಿಗ್ರಿ. ಸೊ ನಿಮಗೆ ಆನ್ಸರು ಫೈಂಡ್ ಮಾಡಿದಾಗ ಏನಾಯಿತು, ರೋ ಅಂತಂದರೆ ರೋ ಇದು ಡೆನ್ಸಿಟಿ 1000 ಇಂಟು ಏರಿಯಾ ಎಷ್ಟಿದೆ ಅಂತಂತಂದರೆ 0.0441 ಇಂಟು ವೆಲಾಸಿಟಿ ಏನಿದೆ ಸರಿ V ಸ್ಕ್ವೇರ್ ಅಂತ ನಾವು ತೊಗೊತೀವಿ. ಸೊ ಇಲ್ಲಿ ಇನ್ನೊಂದು ಬರಿತೀನಿ, ರೋ ಎ V ಸ್ಕ್ವೇರ್ ಇಂಟು sin 30 ಡಿಗ್ರಿ ಮೈನಸ್ sin 20 ಡಿಗ್ರಿ ಅಂತ ಬರ್ಕೊತೀನಿ ಸಿಗತ್ತಾಗ. ಸೊ FY is equal to 1000 ಇಂಟು ಏರಿಯಾ V ಸ್ಕ್ವೇರ್ ಅಂತಂದರೆ 30 ಸ್ಕ್ವೇರ್ ಇಂಟು sin 30 ಡಿಗ್ರಿ ಮೈನಸ್ sin
20 degree. So Fy, we get the value of Fy as 6256.0 Newton ಅಂತಂತಂದರೆ Fy ಎಷ್ಟಿದೆ 6.256 kilo Newton. So this is how we need to solve the problems. So another derivation here is the previous derivation about the stationary curved plate. Another one here is a moving curved plate. I have initially told you that you will be having both stationary, another one is moving curved plate. So ಈ ಮೂವಿಂಗ್ ಕರ್ವ್ಡ್ ಪ್ಲೇಟು ಏನಾಗಿರುತ್ತೆ, ಇದು ಸಿಮೆಟ್ರಿಕಲ್ ಆಗಿರುತ್ತೆ. ಓಕೆ, ಇಲ್ಲೇನಾಗುತ್ತೆ, ಫೋರ್ಸ್ ಎಕ್ಸೈಟೆಡ್ ಆನ್ ಎ ಕರ್ವ್ಡ್ ಪ್ಲೇಟ್ ವೆನ್ ದ ಪ್ಲೇಟ್ ಈಸ್ ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ಜೆಟ್ ಅಂತಂತಂದರೆ. ಸೊ ಈಗ ನಾನೊಂದು ಕರ್ವ್ಡ್ ಪ್ಲೇಟ್ ಇಲ್ಲಿ ಬರ್ಕೊತೀನಿ. ಸೊ ಈಗ ಬರ್ಕೋಣ ಪ್ಲೇಟ್ ಹೀಗಿರುತ್ತೆ ಅಂತ. ಸೊ ಈಗ ಎಕ್ಸಾಕ್ಟ್ಲಿ ಟ್ಯಾಂಜೆನ್ಷಿಯಲ್ ಅಲ್ಲ, ಎಕ್ಸಾಕ್ಟ್ಲಿ ವಾಟರ್ ಏನು ಹಿಟ್ ಆಗ್ತಾ ಇದೆ, ಸೆಂಟರಲ್ಲಿ ಹಿಟ್ ಆಗ್ತಾ ಇದೆ. ಸೆಂಟ್ರಲ್ ಹಿಟ್ ಆಗಿ ಏನಾಗ್ತಾ ಇದೆ, ಈ ಥರ ಡಿವಿಯೇಷನ್ ಆಗ್ತಾ ಇದೆ. ಈ ಕಡೆನೂ ಏನಾಗ್ತಾಯಿದೆ, ಡಿವಿಯೇಷನ್ ಆಗ್ತಾ ಇದೆ. ಡಿವಿಯೇಷನ್ ಆಗಿದಾಗ ಏನಾಗಿದೆ, ಇಲ್ಲಿ ಸ್ಟೇಷನರಿ ಇಲ್ಲ, ಪ್ಲೇಟು ಮೂವಿಂಗ್ ಇದೆ ಅಂತಂದರೆ ನಾನು ಇದನ್ನು ಡಾಟೆಡ್ ಲೈನ್ಸಲ್ಲಿ ನಾನು ಈ ಕಡೆ ಮೆನ್ಷನ್ ಮಾಡ್ತೀನಿ. ನೋಡ್ಕೊಳ್ಳಿ, ಡಾಟೆಡ್ ಲೈನ್ಸಲ್ಲಿ ಏನು ಮೆನ್ಷನ್ ಮಾಡ್ತಾ ಇದ್ದೀನಿ, ಮೂವಿಂಗ್ ಆಗ್ತಾ ಇದೆ ಅಂತ ತಿಳ್ಕೊಬೇಕಷ್ಟೇ ನಾವು. ಈ ಥರ ಡಾಟೆಡ್ ಲೈನ್ಸ್ ಏನಾಗಿದೆ, ಇದು ಅಸಂಪ್ಷನ್ ಅಷ್ಟೇ, ಮೂವಿಂಗ್ ಆಗ್ತಾ ಇದೆ. ಬಟ್ ನಾವೇನು ಮೂವ್ ಮಾಡ್ತಾ ಇಲ್ಲ, ಇದನ್ನು ಅಸಂಪ್ಷನ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದರೆ, ಇಲ್ಲಿ ಪ್ಲೇಟ್ ಇದೆ. ಯಾವಾಗ ಒಂದು ವಾಟರ್ ಹಿಟ್ ಆಗುತ್ತೆ ವೆಲಾಸಿಟಿಯಲ್ಲಿ, ಯಾವ ವೆಲಾಸಿಟಿ, ವಿ ವೆಲಾಸಿಟಿಯಲ್ಲಿ, ಇದನ್ನು ನಾನು ವಿ ಅಂತ ಏನು ತೊಗೊತೀನಿ, ಇದು ಆಬ್ಸಲ್ಯೂಟ್ ವೆಲಾಸಿಟಿ. ವಿ ಈಸ್ ನಥಿಂಗ್ ಬಟ್ ಇಯರ್ ಆಬ್ಸಲ್ಯೂಟ್. ಈ ಪಾಯಿಂಟಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತಂದರೆ, ವಿ ಅಂತಂದ್ರೆ ಏನು, ಆಬ್ಸಲ್ಯೂಟ್ ವೆಲಾಸಿಟಿ. ಯಾವಾಗ ಆಬ್ಸಲ್ಯೂಟ್ ವೆಲಾಸಿಟಿ ವಿ ಅಂತ ನಾನು ಏನು ತೊಗೊತೀನಿ, ಬಂದು ಹಿಟ್ ಆಗುತ್ತೆ ಯಾವುದ್ರಲ್ಲಿ, ಈ ಪ್ಲೇಟಿಗೆ. ಈ ಪ್ಲೇಟ್ ಏನಾಗುತ್ತೆ ಅಂತಂತಂದರೆ ಡಿವಿಯೇಷನ್ ಆಗುತ್ತೆ. ಇಲ್ಲಿರೋ ಪ್ಲೇಟ್ ಹಿಂಗೆ ಹೋಗುತ್ತೆ, ಇದು ಅಸಂಪ್ಷನ್ ವ್ಯೂ. ಇಲ್ಲಿ ವಿ ಇರುತ್ತೆ, ಈ ಪಾಯಿಂಟಲ್ಲಿ ಏನಾಗುತ್ತೆ, ಮೂವಿಂಗ್ ವೆಲಾಸಿಟಿ ಅಂತ ತೊಗೊತೀವಿ ನಾವು, ಯು ಅಂತ ತೊಗೊತೀವಿ. ಆರ್ ಈ ವೆಲಾಸಿಟಿನ ನಾವು ವೆಲಾಸಿಟಿ ಆಫ್ ದ ಪ್ಲೇಟ್ ಇನ್ ದ ಡೈರೆಕ್ಷನ್ ಆಫ್ ಜೆಟ್ ಅಂತ ತೊಗೊತೀವಿ. ವೆಲಾಸಿಟಿ ಆಫ್ ಪ್ಲೇಟ್ ಅಂತ. ವಿ ಅಂತಂತಂದರೆ ವೆಲಾಸಿಟಿ ಆಫ್ ಜೆಟ್ ಅಂತ. ಯು ಅಂತಂತಂದರೆ ವೆಲಾಸಿಟಿ ಆಫ್ ಪ್ಲೇಟ್ ಆರ್ ಮೂವಿಂಗ್ ವೆಲಾಸಿಟಿ. ಓಕೆ, ಇಲ್ಲಿ ಯು ಇದೆ, ಇಲ್ಲಿ ವಿ ಇದೆ. ವಿ ಅಂತ ಏನಿದೆ, ಅಬ್ಸಲ್ಯೂಟ್ ವೆಲಾಸಿಟಿ ಆರ್ ದಿ ಜೆಟ್ ವೆಲಾಸಿಟಿ. ಯು ಅಂತ ಏನು ತೊಗೊತೀವಿ, ವೆಲಾಸಿಟಿ ಆಫ್ ದ ಪ್ಲೇಟ್ ಇನ್ ದ ಡೈರೆಕ್ಷನ್ ಆಫ್ ಜೆಟ್ ಆರ್ ದ ಮೂವಿಂಗ್ ವೆಲಾಸಿಟಿ. ಯಾವಾಗ ವಾಟರ್ ಬಂದು ಈ ಪ್ಲೇಟಿಗೆ ಹಿಟ್ ಆಗುತ್ತೆ, ಆಗ ಇಲ್ಲಿ ಒಂದು ವೆಲಾಸಿಟಿ ಆಗ್ತಾ ಇದೆ. ಅದು ಯಾವುದು ಅಂತಂತಂದರೆ ರಿಲೇಟಿವ್ ವೆಲಾಸಿಟಿ, ಆರ್ ವಿ. ಆರ್ ವಿ ಅಂತಂದರೆ ರಿಲೇಟಿವ್ ವೆಲಾಸಿಟಿ ಸ್ಟ್ರೈಕ್ಸ್ ದಿ ಕರ್ವ್ಡ್ ಪ್ಲೇಟ್. ಯಾಕಂತಂತಂದರೆ ವೆಲಾಸಿಟಿ ಇರುತ್ತೆ, ಫಸ್ಟ್ ಬಂದು ಹಿಟ್ ಆಗುತ್ತೆ, ಹಿಟ್ ಆದಾಗ ಏನಾಗ್ತಾಯಿದೆ, ಇದು ಮೂವ್ ಆಗುತ್ತೆ. ಪ್ಲೇಟ್ ಮೂವ್ ಆದಾಗ ಏನಾಗ್ತಾ ಇದೆ, ಈ ಪಾಯಿಂಟಲ್ಲಿ ಹಿಟ್ ಆದಾಗ ಸಮ್ ಇನಿಷಿಯಲ್ ಫೋರ್ಸ್ ಆಗ್ತಾ ಇದೆ, ಸಮ್ ಫೋರ್ಸ್ ಆಗ್ತಾ ಇದೆ. ಆ ಫೋರ್ಸಿಂದ ಏನಾಗ್ತಾ ಇದೆ, ಫ್ಲೋ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ಈ ಪಾಯಿಂಟಲ್ಲಿ ಹಿಟ್ ಆದಾಗ ವೆಲಾಸಿಟಿ ಏನಾಗುತ್ತೆ, ಅದು ರಿಲೇಟಿವ್ ವೆಲಾಸಿಟಿ ಆಗುತ್ತೆ. ಅದನ್ನು ನಾನು ವಿ ಮೈನಸ್ ಯು ಅಂತ ನಾನು ತೊಗೊತೀನಿ. ಈ ಪಾಯಿಂಟಲ್ಲಿ ವಿ ಮೈನಸ್ ಯು ಅಂತ ಇರುತ್ತೆ. ಎಕ್ಸಿಟ್ ಆದಾಗ ಏನಾಗುತ್ತೆ, ಇದು ಇನ್ಲೆಟ್ ಪಾಯಿಂಟ್ ಅಂತ ನಾವು ತೊಗೊಳ್ಳೋಣ. ಇದು ಎಕ್ಸಿಟ್ ಆದಾಗ ಏನಾಗುತ್ತೆ, ಎಕ್ಸಾಕ್ಟ್ಲಿ ಎಕ್ಸಿಟ್ ಆದಾಗ, ಸೊ ಈ ಥರ ಎಕ್ಸಿಟ್ ಆಗುತ್ತೆ ವಿತ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ವಾಟರ್ ಆಸ್ ವಿ ಮೈನಸ್ ಯು ಅಂತ ಫ್ಲೋ ಆಗುತ್ತೆ ಆಚೆ. ಆ್ಯಂಡ್ ದ ಆ್ಯಂಗಲ್ ವಿಲ್ ಬಿ ಸೇಮ್. ಇಲ್ಲೇನಿರುತ್ತೆ, ತೀಟಾ ಅಂತೇನಿರುತ್ತೆ, ತೀಟಾ ಇರುತ್ತೆ. ಸೊ ಈಗ ಗೊತ್ತಾಯಿತು. ಈಗ ಗೊತ್ತಾಯ್ತು ಅಂತಂದರೆ, ಈ ಪಾಯಿಂಟಲ್ಲಿ ಬರ್ತಾ ಇರೋದು ಯಾವುದು, ರಿಲೇಟಿವ್ ವೆಲಾಸಿಟಿ. ಅದು ನಾನು ಇಲ್ಲಿ ಬರ್ತಿದ್ದೀನಿ. ರಿಲೇಟಿವ್ ವೆಲಾಸಿಟಿ ಅಂತಂದರೆ ವಿ ಮೈನಸ್ ಯು ಆಗುತ್ತೆ. ಇದು ಕಂಡೀಷನ್ ಯಾವುದಕ್ಕಾಗುತ್ತೆ ಅಪ್ಲೈ ಆಗುತ್ತೆ ಅಂದರೆ, ಓನ್ಲಿ ಫಾರ್ ದ ಮೂವಿಂಗ್ ಪ್ಲೇಟ್. ಓಕೆ, ಓನ್ಲಿ ಫಾರ್ ದ ಮೂವಿಂಗ್ ಪ್ಲೇಟ್. ಸೊ ಈಗ ವಿ ಮೈನಸ್ ಯು ಇಲ್ಲಿ ಬಂದಿರುತ್ತೆ, ಇಲ್ಲಿ ಈ ಪಾಯಿಂಟಲ್ಲಿ ವಿ ಮೈನಸ್ ಯು ಇರುತ್ತೆ. ಆವಾಗ ನಾನು ಇದನ್ನು ರಿಸಾಲ್ವ್ ಮಾಡ್ಕೋಬೇಕು, ಕಾಂಪೋನೆಂಟ್ ರಿಸಾಲ್ವ್ ಮಾಡ್ಕೊತೀನಿ. ಈ ಪಾಯಿಂಟಲ್ಲಿ ಅವಾಗ ಏನಾಗುತ್ತೆ, ವಿ ಮೈನಸ್ ಯು ಇಂಟು ಕಾಸ್ ತೀಟಾ ಆಗುತ್ತೆ. ಅದೇ ಥರ ವಿ ಮೈನಸ್ ಯು ಇಂಟು ಸೈನ್ ತೀಟಾ ಅಂತ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಮೂವಿಂಗ್ ಕರ್ವ್ಡ್ ವೇ. ಡೈರೆಕ್ಷನಲ್ಲಿ ಫ್ಲೋ ಆಗಿ, ಫ್ಲೋ ಆಫ್ ವಾಟರ್ ಬಂದು ಇಲ್ಲಿ ಆಗುತ್ತೆ, ಡಿವಿಯೇಷನ್ ಆಗಿ ವಿ ಮೈನಸ್ ಯು ಅಂತ ಆಚೆ ಬರುತ್ತೆ. ವಿ ಮೈನಸ್ ಯು ಇಂಟು ಸೈನ್ ತೀಟಾ, ವಿ ಮೈನಸ್ ಯು ಇಂಟು ಕಾಸ್ ತೀಟಾ. ಈಗ ವಿ ಮೈನಸ್ ಯು ಅಂತಂದರೆ ರಿಲೇಟಿವ್ ವೆಲಾಸಿಟಿ. ಯಾಕಂತಂದರೆ ಇಲ್ಲಿ ಇನಿಷಿಯಲಿ ವಿ ಇರುತ್ತೆ, ಈ ಪಾಯಿಂಟ್ ಬಂದು ಹಿಟ್ಟಾದಾಗ ಏನಾಗುತ್ತೆ, ಸ್ವಲ್ಪ ಮೂವ್ ಆಗುತ್ತೆ. ಮೂವ್ ಆದಾಗ ಅದು ವಿ ಮೈನಸ್ ಯು ಆಗುತ್ತೆ. ಯುದು ಯು ಆಗಿರುತ್ತೆ. ಓಕೆ, ಈಗ ಫೋರ್ಸ್ ಇನ್ ಎಕ್ಸ್ ಡೈರೆಕ್ಷನ್ ಫೈಂಡ್ ಮಾಡಬೇಕು. ಎಫ್ ಎಕ್ಸ್ ಅಂತಂದರೆ ನಾವು ಎಫ್ ಎಕ್ಸ್ ಇಸ್ ಈಕ್ವಲ್ ಟು ರೋ ಎ ವಿ ಅಂತ ಬರೆದು ಬಿಡ್ತಾ ಇದ್ವಿ. ಅದು ಯಾವುದು, ಸ್ಟೇಷನರಿ ಪ್ಲೇಟ್ಗೆ. ಇಲ್ಲಿ ಎಫ್ ಎಕ್ಸ್ ಅಂತಂದರೆ ಏನಂತಂದರೆ ಮಾಸ್ ಸ್ಟ್ರೈಕಿಂಗ್ ಪರ್ ಸೆಕೆಂಡ್ ಅಂತ.
ಸೆಕೆಂಡ್ ಇಂಟು ದಿ ಸೇಮ್ ಮಾಸ್ ಅಂದರೆ ಎಮ್. ಅದು ಎಮ್ ಅಂತಂದರೆ ನಾವು ಫಸ್ಟ್ ಪ್ರೀವಿಯಸ್ ಇಂಪಲ್ಸ್ ಮೊಮೆಂಟಮ್ ಇಕ್ವೇಷನ್ ಬರೆದಾಗ ಅದು ಬರೆದಿದ್ದು ಇಕ್ವೇಷನು. ಮಾಸ್ ಸ್ಟ್ರೈಕಿಂಗ್ ಪರ್ ಸೆಕೆಂಡ್ ಇಂಟು ಇನಿಷಿಯಲ್ ವೆಲಾಸಿಟಿ ಮೈನಸ್ ಫೈನಲ್ ವೆಲಾಸಿಟಿ. ಸೊ ಇನಿಷಿಯಲ್ ವೆಲಾಸಿಟಿ ಏನಾಗಿರುತ್ತೆ ಅಂತಂತಂದರೆ ಈಗ ಹೇಳ್ತೀನಿ. ಫಸ್ಟು ಹೋಗೋಕೆ ಮುಂಚೆ ಇಲ್ಲಿ ಮಾಸ್ ಸ್ಟ್ರೈಕಿಂಗ್ ಪರ್ ಸೆಕೆಂಡ್ ಅಂತ ಏನಿದೆ ನಾವು ಬರ್ಕೋಬೇಕಿಲ್ಲಿ. ಮಾಸ್ ಸ್ಟ್ರೈಕಿಂಗ್ ಪರ್ ಸೆಕೆಂಡ್ ಅಂತ ತಗೊಂಡಾಗ ಸೊ ಇದು ಒಂದು ಏನಿರುತ್ತೆ ರೋ ಎ ಆಗಿರುತ್ತೆ. ಈಗ ವಿ ಏನಾಗ್ತಾ ಇದೆ, ಮೂವಿಂಗ್ ಪ್ಲೇಟ್ ಆಗಿರೋದಕ್ಕೋಸ್ಕರ ಪ್ರೀವಿಯಸ್ಲಿ ಸೆಷನ್ ಏನಾಗಿರೋದಕ್ಕೋಸ್ಕರ ವಿ ಇಲ್ಲೇನಿತ್ತು ಆಚೆನೂ ಅದೇ ಬರ್ತಾ ಇತ್ತು ಅಂತ ಹೇಳಬೇಕು ಹೇಳ್ತಾ ಇದ್ವಿ. ಈಗ ರೋ ಎ ಆಯಿತು, ವಿ ಬರಲ್ಲ. ಇಲ್ಲೇನಾಗ್ತಾ ಇದೆ, ಇಲ್ಲಿ ಆಬ್ಸಲ್ಯೂಟ್ ರಿಲೇಟಿವ್ ವೆಲಾಸಿಟಿ ಇದೆಯಾ, ಇಲ್ಲಿ ಬರ್ಕೋಬೇಕಿದೆ ರೋ ವಿ ಮೈನಸ್ ಯು ಅಂತ ಇಲ್ಲಿ ಬರ್ಕೋಬೇಕಾಗತ್ತೆ. ಯಾಕೆ ಬರ್ಕೋಬೇಕು ಅಂತಂದರೆ ಮಾಸ್ ಸ್ಟ್ರೈಕಿಂಗ್ ಪರ್ ಸೆಕೆಂಡ್ ಅಂದರೆ ಮಾಸ್ ಆಫ್ ವಾಟರ್ ಬಂದು ಇಲ್ಲಿ ಹಿಟ್ಟಾಗ್ತಿದೆ ಕರ್ವ್ಡ್ ಪ್ಲೇಟ್ ಮೇಲೆ. ಯಾವಾಗ ಹಿಟ್ಟಾಯಿತು ಅಂತಂದರೆ ಅವಾಗ ರೋ ಎ ಕಾಮನ್ ಆಗಿರುತ್ತೆ. ಅದು ಮಾಸ್ ಸ್ಟ್ರೈಕಿಂಗ್ ಪರ್ ಸೆಕೆಂಡ್ ಅಂದಾಗ ರೋ ಎ ಕಾಮನ್ ಇರುತ್ತೆ. ವಿ ಏನಾಗುತ್ತೆ ರಿಲೇಟಿವ್ ವೆಲಾಸಿಟಿ ಆಗುತ್ತೆ. ಇದೊಂದು ಮಾತ್ರ ನೀವು ತಲೆಗೆ ಇಟ್ಕೋಬೇಕಾಗತ್ತೆ. ವಿ ಮೈನಸ್ ಯು ಅಂತ ನಾವು ತೊಗೊತೀವಿ ಅಂತಂದರೆ ಮಾಸ್ ಸ್ಟ್ರೈಕಿಂಗ್ ಪರ್ ಸೆಕೆಂಡ್ ಇಸ್ ಈಕ್ವಲ್ ಟು ರೋ ಎ ಇಂಟು ವಿ ಮೈನಸ್ ಯು. ಅದನ್ನು ನಾನು ಇಲ್ಲಿ ಬರಿತೀನಿ. ಎಫ್ ಎಕ್ಸ್ ಇಂಟು ರೋ ಎ ವಿ ಮೈನಸ್ ಯು ಅಂತ ಬರ್ಕೊತೀನಿ. ಈಗ ನಾನು ಹೇಳಿದ ಪ್ರಕಾರ ಇನಿಷಿಯಲ್ ವೆಲಾಸಿಟಿ ಇನ್ ಎಕ್ಸ್ ಡೈರೆಕ್ಷನ್ ಆ್ಯಂಡ್ ಫೈನಲ್ ವೆಲಾಸಿಟಿ ಇನ್ ಎಕ್ಸ್ ಡೈರೆಕ್ಷನ್ ಓನ್ಲಿ. ಇನಿಷಿಯಲ್ ವೆಲಾಸಿಟಿ ಏನಿರುತ್ತೆ, ಇದು ರಿಲೇಟಿವ್ ವೆಲಾಸಿಟಿ. ವಿ ಏನಿರುತ್ತೆ ಜೆಟ್ ವೆಲಾಸಿಟಿ ಇದೆ, ಅಬ್ಸಲ್ಯೂಟ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ ಅಲ್ಲ. ಈ ಪಾಯಿಂಟ್ ಬಂದು ಹಿಟ್ ಆಗುತ್ತಲ್ಲ ಅದು ಇನಿಷಿಯಲ್ ವೆಲಾಸಿಟಿ ಅಂತಂದರೆ ವಿ ಮೈನಸ್ ಯು. ಅದನ್ನು ಹೇಳಿದ್ವಲ್ಲ, ಈ ಪಾಯಿಂಟಲ್ಲಿ ಇದು ರಿಲೇಟಿವ್ ವೆಲಾಸಿಟಿ ಇದೆ ಅಂತ ಅದನ್ನು ವಿ ಮೈನಸ್ ಯು ಅಂತ ಬರ್ಕೊತೀವಿ. ಅದೇ ಥರ ಆಚೆಗೆ ಹೋದಾಗ ಎಕ್ಸಿಟ್ ಆದಾಗ ಫೈನಲ್ ವೆಲಾಸಿಟಿ ಏನಾಯಿತು ವಿ ಮೈನಸ್ ಯು ಇಂಟು ಕಾಸ್ ಥೀಟಾ ಇದೆಯಲ್ಲ ಅದ್ರಲ್ಲಿ ಬರ್ಕೋಬೇಕು. ಅಂದರೆ ಮೈನಸ್ ಅಂತಂದರೆ ಈ ಕಡೆ ಡೈರೆಕ್ಷನ್ ಹೋಗ್ತಾಯಿದೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಆವಾಗ ವಿ ಮೈನಸ್ ಯು ಇಂಟು ಕಾಸ್ ಥೀಟಾ ಅಂತ ನಾವು ಬರ್ಕೊತೀವಿ. ಸೊ ಆ ಪಾಯಿಂಟ್ ಆದಮೇಲೆ ನಮ್ಮ ಫೈನಲ್ ವೆಲಾಸಿಟಿ ಒಂದು ಬರುತ್ತೆ. ಆ ಫೈನಲ್ ವೆಲಾಸಿಟಿ ಏನು ಬರೀಬೇಕು, ಎಫ್ ಎಕ್ಸ್ ಇಸ್ ಈಕ್ವಲ್ ಟು ರೋ ಎ ವಿ ಮೈನಸ್ ಯು ಹೋಲ್ ಸ್ಕ್ವೇರ್ ಇಂಟು 1 ಪ್ಲಸ್ ಕಾಸ್ ಥೀಟಾ ಅಂತ ನಾವು ಬರೀತೀವಿ. ಸೊ ಸೇಮ್ ಫಸ್ಟ್ ಪ್ರೀವಿಯಸ್ ಸ್ಟೇಷನರಿ ಕಂಡೀಷನ್ ಫೈಂಡ್ ಮಾಡಿದಾಗ ಏನಾಯಿತು, ರೋ ಎ ವಿ ಸ್ಕ್ವೇರ್ ಇಂಟು 1 ಪ್ಲಸ್ ಕಾಸ್ ಥೀಟಾ ಆಯಿತು. ಇಲ್ಲೇನಾಗ್ತಾಯಿದೆ ರೋ ಎ ವಿ ಮೈನಸ್ ಯು. ವಿ ಮೈನಸ್ ಯೂನಿಗೆ ಬಂತಂತಂದರೆ ಇದು ಮೂವಿಂಗ್ ವೆಲಾಸಿಟಿ ಇರುತ್ತೆ, ಜೊತೆಗೆ ಅಬ್ಸಲ್ಯೂಟ್ ವೆಲಾಸಿಟಿ ಅಂದರೆ ಪ್ಲೇಟ್ ಮೂವ್ ಆಗ್ತಾ ಇದೆ. ಅದಕ್ಕೆ ರೋ ವಿ ಮೈನಸ್ ಯು ನಾವು ಬರ್ಕೊಂಡು ಹೋಲ್ ಸ್ಕ್ವೇರ್ ತೊಗೊಂಡು 1 ಪ್ಲಸ್ ಕಾಸ್ ಥೀಟಾ ಅಂತ ಬರ್ಕೊತೀವಿ. ಇದು ಫೋರ್ಸ್ ಇನ್ ಎಕ್ಸ್ ಡೈರೆಕ್ಷನ್. ಇಲ್ಲಿ ಎಕ್ಸ್ ಡೈರೆಕ್ಷನ್ ಮಾತ್ರ ಫೈಂಡ್ ಮಾಡಿ, ಅಂದರೆ ಮೂವಿಂಗ್ ಇಂದ ಡೈರೆಕ್ಷನ್ ಆಫ್ ಜೆಟ್ ಅಂತಿದೆ. ಡೈರೆಕ್ಷನ್ ಆಫ್ ಜೆಟ್ ಯಾವುದಿದೆ, ಎಕ್ಸ್ ಅಲ್ಲಿದೆ. ಡೋಂಟ್ ಗೋ ಫಾರ್ ವೈ ಡೈರೆಕ್ಷನ್. ಸೊ ಇಲ್ಲೇ ನಾವೇನು ಮಾಡಬೇಕಾಗುತ್ತೆ, ವರ್ಕ್ ಡನ್ ಫೈಂಡ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಯಾವುದು ಫೋರ್ಸ್ ಇನ್ ಎಕ್ಸ್ ಡೈರೆಕ್ಷನ್ ಜೊತೆಗೆ ಇದು ಪ್ರಾಬ್ಲಮ್ಸ್ ವೆರಿ ಇಂಪಾರ್ಟೆಂಟು. ವರ್ಕ್ ಡನ್ ಇಸ್ ಈಕ್ವಲ್ ಟು ಎಫ್ ಎಕ್ಸ್ ಇಂಟು ಯು. ಯು ಅಂತ ಏನು ಕರಿತೀವಿ ಅಂತಂತಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಪರ್ ಸೆಕೆಂಡ್ ಇನ್ ದ ಡೈರೆಕ್ಷನ್ ಆಫ್ ಜೆಟ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತಂದರೆ ಅದೇ ಮೂವಿಂಗ್ ವೆಲಾಸಿಟಿ ಆಗಿದೆ ಅಂತ ನಾವು ಬರ್ಕೋಬೇಕಾಗುತ್ತೆ. ಇಲ್ಲಿ ಅಬ್ಸಲ್ಯೂಟ್ ವೆಲಾಸಿಟಿ ಜೆಟ್ ಅದು ಇನಿಷಿಯಲ್ ಪಾಯಿಂಟಲ್ಲಿ ಬಂದು ಹಿಟ್ ಆಗ್ತಾ ಇದೆ ಅಷ್ಟೇ. ಮೂವ್ ಆಗಿದೆಯಲ್ಲ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಅದು ಮೂವಿಂಗ್ ವೆಲಾಸಿಟಿ, ಆ ವೆಲಾಸಿಟಿ ಅಂತ ತಗೊತೀವಿ. ಎಫ್ ಎಕ್ಸ್ ಇಂಟು ಯು ಅಂತ ನಾವು ಮೆನ್ಷನ್ ಮಾಡ್ತೀವಿ. ಅದು ಯಾವುದಂತಂದರೆ ವರ್ಕ್ ಡನ್ ಆಗುತ್ತೆ. ಸೊ ಈಗ ವರ್ಕ್ ಡನ್ ಅಂತಂದರೆ ಎಫ್ ಎಕ್ಸ್ ಇಂಟು ಯು ಅಂತ ಬರ್ಕೊಂಡ್ವಿ. ಬಟ್ ನಮ್ಗೆ ಇದ್ರ ಜೊತೆಗೆ ಎಫಿಷಿಯನ್ಸಿ ಅಂತ ಬರುತ್ತೆ. ಎಫಿಷಿಯನ್ಸಿ ಅಂತಂದರೆ ಏನಂತಂದರೆ ಈ ಟರ್ಮ್ ಬರ್ಕೊತೀವಿ, ಔಟ್ಪುಟ್ ಬೈ ಇನ್ಪುಟ್. ಸೊ ಈಗ ಔಟ್ಪುಟ್ ಏನಾಗಿರುತ್ತೆ, ಅದು ವರ್ಕ್ ಡನ್ ಅಂದರೆ ಆಚೆ ಹೋಗಿದೆ. ಇನ್ಪುಟ್ ಅಂತಂತಂದರೆ ವಾಟರ್ ಇನ್ಲೆಟ್ಟಿಂದ ಬರ್ತಾ ಇದೆ ಅಂತಂದರೆ ಕೈನೆಟಿಕ್ ಎನರ್ಜಿಯಾಗಿ ಬರ್ತಾ ಇದೆ. ಇನ್ಲೆಟ್ ಅಂದರೆ ಜೆಟ್ಟಿಂದ ಆಚೆ ಬರ್ತಾ ಇದೆ ವಾಟರ್ ಅಂತ. ಅದೇನಾಗಿದೆ ಔಟ್ಪುಟ್ ಅಂತ ತಗೊಂಡಾಗ ಏನಾಗುತ್ತೆ ವರ್ಕ್ ಡನ್ ಆಗುತ್ತೆ. ಇನ್ಪುಟ್ನ ಕೈನೆಟಿಕ್ ಎನರ್ಜಿ ಅಂತ ನಾವು ಇಲ್ಲಿ ಬರ್ಕೊತೀವಿ. ಕೈನೆಟಿಕ್ ಎನರ್ಜಿ ಅಂತ ಏನಿದೆ ಫಾರ್ಮುಲಾ ಕೆ ಇ ಇಸ್ ಈಕ್ವಲ್ ಟು ಹಾಫ್ ಇಂಟು ಎಮ್ ಇಂಟು ವಿ ಸ್ಕ್ವೇರ್ ಅಂತ ನಾವು ಬರ್ಕೊತಾ ಇದ್ವಿ. ಸೊ ಇಲ್ಲಿ ವಿ ಅಂತಂದರೆ ವೆಲಾಸಿಟಿ ಅಂತ, ವಾಲ್ಯೂಮ್ ಅಲ್ಲ ವೆಲಾಸಿಟಿ. ಬಟ್ ನಾನಿಲ್ಲಿ ಏನು ಮಾಡ್ಕೊತೀನಿ ಅಂತಂತಂದರೆ ನನಗೆ ಮಾಸ್ ಅಂತಂತಂದರೆ ಮಾಸ್ ಪರ್ ಸೆಕೆಂಡ್ ಅಂತ, ಇದು ಮಾಸ್ ಸ್ಟ್ರೈಕಿಂಗ್ ಪರ್ ಸೆಕೆಂಡ್ ಅಂದಿರುತ್ತೆ. ಸೇಮ್ ಅದೇ ಥರ ಮಾಸ್ ಸ್ಟ್ರೈಕಿಂಗ್ ಪರ್ ಸೆಕೆಂಡ್ ತೊಗೊತೀನಿ. ಬಟ್ ಇಲ್ಲಿ ಮಾಸ್ ಸ್ಟ್ರೈಕಿಂಗ್ ಪರ್ ಸೆಕೆಂಡ್ ಏನಾಗ್ತಾ ಇದೆ, ಇದು ಫೋರ್ಸ್ ಎಕ್ಸರ್ಟೆಡ್ ಡ್ಯೂ ಟು ಮೂವಿಂಗ್ ಪ್ಲೇಟಲ್ಲಿ ರೋ ಎ ಇಂಟು ವಿ ಮೈನಸ್ ಯು ಆಗುತ್ತೆ. ಬಟ್ ಇಲ್ಲಿ ಎಮ್ ಪರ್ ನಾನು ಸೆಕೆಂಡ್ ಅಂತ ಏನು ತೊಗೊತೀನಲ್ಲ, ಹಾಫ್ ಇಂಟು ಎಮ್ ಪರ್ ಸೆಕೆಂಡ್ ಅಂದರೆ ಈ ಮಾಸ್ ಪರ್ ಸೆಕೆಂಡ್ ತೊಗೊಳೋದಲ್ಲ, ಇನ್ಲೆಟಲ್ಲಿ ಆಗ್ತಾ ಇದೆ ಬರೀ ವೆಲಾಸಿಟಿ ಇರುತ್ತೆ. ಈ ಪಾಯಿಂಟಿಗೆ ಬಂದರೆ ವಿ ಮೈನಸ್ ಯು ರಿಲೇಟಿವ್ ವೆಲಾಸಿಟಿ ಆಗಿರುತ್ತೆ. ಈ ಪಾಯಿಂಟಲ್ಲಿ ವಿ ಇರುತ್ತೆ. ಅದಕ್ಕೆ ನಾನು ರೋ ಎ ವಿ ಅಂತ ಬರ್ಕೊತೀನಿ, ಯಾವುದು ಮಾಸ್ ಪರ್ ಸೆಕೆಂಡ್ನ ಇಂಟು ವಿ ಸ್ಕ್ವೇರ್ ಆಗೇ ಇರುತ್ತೆ. ಅಂತಂದರೆ ಟೋಟಲಿ ನಮಗೆ ಬರೋದೇನಂತಂದರೆ ಹಾಫ್ ಇಂಟು ರೋ ಎ ಇಂಟು ವಿ ಕ್ಯೂಬ್ ಅಂತ ಇರುತ್ತೆ. ಸೊ ಆ ವ್ಯಾಲ್ಯೂ ನೀವು ಬರ್ಕೋಬೇಕಾಗತ್ತೆ ನಾವೀಗ.
ಸೊ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಕೈನೆಟಿಕ್ ಎನರ್ಜಿ ಅಂತಂದರೆ ವರ್ಕ್ ಡನ್ ಏನಿದೆ ಫಾರ್ಮುಲಾ Fx ಇಂಟು ಯು. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಈ ವ್ಯಾಲ್ಯೂನ ತೊಗೊಂಡು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಬೈ ತೊಗೊಂಡು ಹಾಫ್ ಇಂಟು ರೋ ಎ ಇಂಟು ವಿ ಸ್ಕ್ವೇರ್ ಅಂತ ಬರೀಬೇಕಾಗತ್ತೆ. ಸರಿ, ವಿ ಕ್ಯೂಬ್ ಅಂತ ಬರೀಬೇಕಾಗತ್ತೆ. ಸೊ ಇಲ್ಲಿ ವಿ ಕ್ಯೂಬ್ ಆಗಿ ಆಚೆ ಬರುತ್ತೆ. ಸೊ ಈಗ ಏನು ಮಾಡಬೇಕಾಗುತ್ತೆ, ಎಫಿಷಿಯನ್ಸಿ ಫೈಂಡ್ ಮಾಡಬೇಕಂತಂದರೆ ಔಟ್ಪುಟ್ ಬೈ ಇನ್ಪುಟ್ ಯಾವುದು ಮಾಸ್ ಪರ್ ಸೆಕೆಂಡ್, ಈ ಮಾಸ್ ಪರ್ ಸೆಕೆಂಡ್ ಡಿಫ್ರೆಂಟ್, ಈ ಮಾಸ್ ಪರ್ ಸೆಕೆಂಡ್ ಡಿಫ್ರೆಂಟ್ ಇದೆ. ಹಾಫ್ ಇಂಟು ಎಮ್ ವಿ ಸ್ಕ್ವೇರ್ ಅಂತ ತೊಗೊಳ್ಳಿ. ನೀವು ಸೆಕೆಂಡ್ ತೊಗೊಂಡಿಲ್ಲ ಅಂದರೆ ಓಕೆ, ತೊಂದರೆ ಇಲ್ಲ. ಮಾಸ್ ಅಂತ ತೊಗೊಳ್ಳಿ, ವಿ ಸ್ಕ್ವೇರ್ ಅಂತ ತೊಗೊಳ್ಳಿ. ಹಾಫ್ ಇಂಟು ರೋ ಎ ವಿ ಅಂತ ಬರುತ್ತೆ, ಮಾಸ್ ಅಂತಂದರೆ ರೋ ಎ ಇಂಟು ವೆಲಾಸಿಟಿ ಅಂತ ಬರುತ್ತೆ, ಇಂಟು ವಿ ಸ್ಕ್ವೇರ್ ಅಂತ ಬರುತ್ತೆ. ಸೊ ಅದಕ್ಕೆ ನಾವು ಮಾಸ್ ಪರ್ ಸೆಕೆಂಡ್ ಏನು ತೊಗೊತೀವಿ, ಏನಕ್ಕೆ ಅಂತ ತೊಗೊತೀವಿ ಅಂತಂದರೆ ವೆಲಾಸಿಟಿ ಬರೋದಕ್ಕೋಸ್ಕರ ನಾವು ಮಾಸ್ ಪರ್ ಸೆಕೆಂಡ್ ಅಂತ ತೊಗೊತೀವಿ. ಅದಕ್ಕೆ ಹಾಫ್ ಇಂಟು ಎಮ್ ವಿ ಸ್ಕ್ವೇರ್ ಹಾಫ್ ಇಂಟು ರೋ ಎ ವಿ ಇಂಟು ವಿ ಸ್ಕ್ವೇರ್, ಅದೇ ಹಾಫ್ ಇಂಟು ರೋ ಎ ವಿ ಕ್ಯೂಬ್, ಅದೇ ವ್ಯಾಲ್ಯೂ ಬರೀದೀನಿ. ಎಫಿಷಿಯನ್ಸಿ ಇಲ್ಲಿ ಬರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟು ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ.